ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿಮೂಲ್ ಸಂಬಂಧಪಟ್ಟಂತೆ ಶಿಮೂಲ್ಗೆ 1 ಮಂತ್ ಟೈಮ್ ಇದೆ. ಜಸ್ಟ್ ಒಂದೇ 1 ಮಂತ್ ಟೈಮ್ ಇದೆ. ಶಿಮೂಲ್ ಆಗಿರ್ಬೋದು ಪ್ಲಸ್ ನಿಮ್ಮ ಕರ್ನಾಟಕ ಗ್ರಾಹಕರ ಮಹಾಮಂಡಲ ಆಗಿರ್ಬೋದು 1 ಮಂತ್ ಟೈಮ್ ಇದೆ. ಮ್ಯಾಕ್ಸಿಮಮ್ ಅಂದರೆ 1 ಮಂತ್ ಟೈಮ್ ಇದೆ. ಕೂತ್ಕೊಂಡು ಓದಿ. 160+ ಸ್ಕೋರಿಂಗ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ಹೇಳ್ತೀನಿ. ಕೂತ್ಕೊಂಡು ಓದ್ಕೊಳ್ಳಿ. ಮತ್ತು ರಾಯಚೂರ್ದು 26ನೇ ತಾರೀಕು ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. 1:5 26ನೇ ತಾರೀಕು ಅನೌನ್ಸ್ ಆಗುತ್ತೆ ಅಂತ ಹೇಳಿದರೆ ಯಾರ್ಯಾರು ಹೈಯೆಸ್ಟ್ ಸ್ಕೋರಿಂಗ್ ಇದೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಇದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸಸ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಅವೈಲಬಲ್ ಇದೆ. ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಇದೆ. ಕನ್ನಡ ಮತ್ತು ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಇದೆ. ಇದಿಷ್ಟು ನೋಟ್ಸು ಅವೈಲಬಲ್ ಇದೆ. ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಚೆಕ್ ಮಾಡಿ. ಸುಮಾರು ಜನ ಮೆಸೇಜಸ್ ಮಾಡಿದ್ದೀರಾ, ಮತ್ತೆ ಅದೇ ಮೆಸೇಜಸ್ಸೇ ಮಾಡ್ತಾ ಇದ್ದೀರಾ. ಸ್ಯಾಂಪಲ್ ನೋಡಿಸ್ಬೇಕು ಮತ್ತೊಂದು ಮೆಸೇಜಸ್ ವಿಡಿಯೋಸ್ನ ನೋಡದೆ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನೋಟ್ಸ್ ಕ್ವಾಲಿಟಿ ಗೊತ್ತಾಗುತ್ತೆ, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ತದನಂತರದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದಿಷ್ಟು ನೋಟ್ಸು ಪ್ರಿಂಟೌಟ್ ನೋಟ್ಸು ಅವೈಲಬಲ್ ಇದೆ. ಆ್ಯಂಡ್ ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸು PDF ರೂಪದಲ್ಲಿ ಹಾಕ್ಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅದಷ್ಟನ್ನು PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಇನ್ನು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ 30 ಡೇಸಲ್ಲಿ ಹೆಂಗೆ ಅಂತ ನೋಡ್ತಾ ಹೋಗೋಣ. ಏನು ಮಾಡಿದ್ರೆ 30 ಡೇಸಲ್ಲಿ ಪ್ಲಸ್ ಸ್ಕೋರಿಂಗ್ ಯಾರ್ದು ಹೈಕ್ ಆಗುತ್ತೆ ಅಂತ ಕ್ಲಿಯರಾಗಿ ಹೇಳ್ತೀನಿ ನೋಡ್ರಿ. ಕನ್ನಡ ನೋಟ್ಸ್ ಇಟ್ಕೊಳ್ರಿ. ನೋಟ್ಸ್ ಅಚ್ಚುಕಟ್ಟಾದಂಥ ನೋಟ್ಸ್ ಇದೆ. ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಳ್ಳಿ. ಏನಕ್ಕೆ ಅಂತ ಕ್ಲಿಯರಾಗಿ ಹೇಳ್ತೀವಿ. ಯಾರಿಗೆ ಅವಶ್ಯಕತೆ ಇರೋರ್ಗೆ ಅಷ್ಟೇ, ಇಲ್ಲದೆ ಇರೋರು ನೀವೇ ಮಾಡ್ಕೊಳ್ಳಿ. ಮಾಡೋಕ್ಕೆ ಬರುತ್ತೆ ಅಂದವ್ರಿಗಲ್ಲ. ಯಾರು ನಮಗೆ ನಾಲೆಡ್ಜ್ ಇದೆ, ಮಾಡೋಕ್ಕೆ ಬರುತ್ತೆ ಸೀನಿಯರ್ಸ್ ನಾವೇ ಮಾಡ್ಕೋತೀವಿ ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಯಾರಿಗೆ ಬರೋದಿಲ್ಲ ಗೊತ್ತಿಲ್ಲ ಅವ್ರಿಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕನ್ನಡ ನೋಟ್ಸ್ ಎಕ್ಸಾಂಪಲ್ ಕನ್ನಡ ನೋಟ್ಸ್ ಇಟ್ಕೊಳ್ಳಿ. ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಳ್ಳಿ ಪಕ್ಕದಲ್ಲಿ. ರೆಕಾರ್ಡೆಡ್ ಕ್ಲಾಸಸ್ನ ಒಂದು ಸತಿ ನೀಟಾಗಿ ಅಚ್ಚುಕಟ್ಟಾಗಿ ಕೇಳಬೇಕು. ಕ್ಲಿಯರ್ ಕಟ್ಟಾಗಿ ಹೆಂಗೆ ಓದಬೇಕು, ಏನು ಓದಬೇಕು, ಎಷ್ಟು ಓದಬೇಕು, ಎಲ್ಲಿ ಓದಬೇಕು, ಏನು ಓದಬಾರ್ದು, ಏನು ಜ್ಞಾಪನಕ್ಕೆ ಇಟ್ಕೋಬೇಕು, ಏನು ಜ್ಞಾಪನಕ್ಕೆ ಇಟ್ಕೋಬಾರ್ದು, ಯಾವುದನ್ನ ಜ್ಞಾಪನಕ್ಕೆ ಇಟ್ಕೊಂಡ್ರೆ ವರ್ಕೌಟ್ ಆಗುತ್ತೆ, ಇದೇ ರೀಸನಿಂದ ಕ್ವಶನ್ ಬರುತ್ತೆ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ. ಆ ರೆಕಾರ್ಡೆಡ್ ಕ್ಲಾಸಸ್ನ ಕೇಳಿ ಈ ನೋಟ್ಸಲ್ಲಿ ಇರೋದನ್ನ ಅಲ್ಲಿ ಹೇಳಿರೋದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ರೆಕಾರ್ಡೆಡ್ ಕ್ಲಾಸಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಹೇಳಿರ್ತೀನಿ ಅದನ್ನು ಈ ನೋಟ್ಸಲ್ಲಿ ನೀವು ವರ್ಕೌಟ್ ಮಾಡ್ತಾ ಹೋದರೆ 50ಕ್ಕೆ 50 ಕನ್ನಡ 50ಕ್ಕೆ 50 ಆರಾಮ್ಸೆ ತೊಗೋಬೋದು. ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಇದೇ ಜಾಗದಲ್ಲಿ ಹಿಂಗೆ ಕ್ವಶನ್ಸ್ ಬರ್ತವೆ ಅಂತ. ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಅವೈಲಬಲ್ ಇದೆ. ಜನವರಿ 2025ರಿಂದ ಡಿಸೆಂಬರ್ 2025 ಅವೈಲಬಲ್ ಇದೆ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟು ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಇರುತ್ತೆ. ಅರ್ಥ ಆಯ್ತಿದೆಯಲ್ಲ? ಇದು ಅಷ್ಟೇ ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಇಟ್ಸ್ ಎ ವೆರಿ ಕ್ಲಿಯರಾಗಿ ಹೇಳಿರ್ತೀನಿ. ಇದೇ ಬರುತ್ತೆ, ಹಿಂಗೆ ಓದಬೇಕು, ಇಂತಿಂಥವೇ ಕ್ವಶನ್ಸ್ ಬರ್ತವೆ ಅಂತ. ಸೊ ಅದನ್ನ ಇಟ್ಕೋಬೇಕು. ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಳ್ಳಿ. ಆ ನೋಟ್ಸ್ ಇರುತ್ತಲ್ಲ, ನೋಟ್ಸ್ ಇಟ್ಕೊಳ್ಳಿ. ಅಚ್ಚುಕಟ್ಟಾಗಿ ಎಷ್ಟು ಹೇಳಿರ್ತೀನಿ ಅಷ್ಟು ನೋಡ್ಕೊಂಡು ಹೋಗ್ರಿ. ಇದು ಬರ್ತವೆ ಅಂದರೆ ಅವೇ ಬಂದಿರ್ತವೆ. ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ. ಈ ಕ್ವಶನ್ ಬಂದೇ ಬರುತ್ತೆ ಅಂತ ಎಲ್ಲ ಅಲ್ಲ. ಇಡೀ ಎಂಟೈರ್ ಬುಕ್ಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಬೇಕೋ ಅಷ್ಟು ಮಾತ್ರ ಹೇಳಿರ್ತೀನಿ. ಕನ್ಫರ್ಮ್ ಆಗಿ ಬಂದೇ ಬರ್ತವೆ ಅನ್ನೋಂಥವು ಹೇಳಿರ್ತೀನಿ. ಅದಷ್ಟನ್ನು ಮೆನ್ಷನ್ ಮಾಡ್ಕೊಂಡು ಅದಷ್ಟನ್ನು ನೀಟಾಗಿ ಅಚ್ಚುಕಟ್ಟಾಗಿ ಒಂದು 10 ಸತಿ ರಿವಿಷನ್ ಮಾಡ್ಕೊಂಡು ಹೊಂಟೋದ್ರೆ, ಮಾರ್ಕರಲ್ಲಿ ಹೈಲೈಟ್ ಮಾಡಿಕೊಂಡು ಆ ಹೈಲೈಟ್ ಆಗಿರ್ತಕ್ಕಂಥದ್ದನ್ನ 10 ಟೈಮ್ಸ್ ರಿವಿಷನ್ ಮಾಡ್ಕೊಂಡು ಹೊಂಟೋದ್ರೆ ಈಸಿಯಾಗಿ ಸ್ಕೋರು ಹೈಕ್ ಆಗುತ್ತೆ. ಇನ್ನು ಕೋಆಪರೇಟಿವ್ ಅಷ್ಟೇ ಸೇಮ್ ಪ್ರೊಸೀಜರ್. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸ್ ಇಟ್ಕೊಳ್ಳಿ, ಪ್ಲಸ್ ನೋಟ್ಸ್ ಇಟ್ಕೊಳ್ಳಿ, ಸೈಡಲ್ಲಿ ನೋಟ್ಸ್ ಇಟ್ಕೊಳ್ಳಿ. ಆ ರೆಕಾರ್ಡೆಡ್ ಕ್ಲಾಸಲ್ಲಿ ಏನು ಹೇಳಿದ್ದೀನಿ ಆ ಇನ್ಸ್ಟ್ರಕ್ಷನ್ಸ್ನ ಜಸ್ಟ್ ಈ ನೋಟ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ, ಈಸಿಯಾಗಿ ಸ್ಕೋರ್ ಆಗುತ್ತೆ. ಇನ್ನು GK ನೋಟ್ಸು ತುಂಬ ಜನ ಕೇಳಿದ್ದೀರಾ. GK ನೋಟ್ಸು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅದಕ್ಕೋಸ್ಕರನೇ ರೆಕಾರ್ಡೆಡ್ ಕ್ಲಾಸ್ ಮಾಡಿರೋದು. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕ್ಲಿಯರಾಗಿ ಹೇಳಿರ್ತೀನಿ, ಇವೇ ಬರ್ತವೆ ಅಂತ. 1000% ಬಂದೇ ಬರ್ತವೆ ಅಂತಕ್ಕಂಥವನ್ನ ಮಾತ್ರ ರೆಕಾರ್ಡೆಡ್ ಕ್ಲಾಸಸ್ಸಲ್ಲೇ ಹಾಕಿರ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಎಷ್ಟು ಹಾಕಿರ್ತೀವಿ 1000% ಗ್ಯಾರಂಟಿ ಇರ್ತಕ್ಕಂಥದ್ದು. ಅಂದರೆ ನೋಟ್ಸು ತುಂಬ ಚಿಕ್ಕದಾಗಿರುತ್ತೆ, ತುಂಬ ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿರುತ್ತೆ. ಅನ್ವಾಂಟೆಡ್ ಏನೂ ಇರೋದಿಲ್ಲ. ಬರುತ್ತೆ ಅಲ್ಲ, 100,000% ಕ್ವಶನ್ ಬಂದೇ ಬರುತ್ತೆ ಅನ್ನೋದು ಮಾತ್ರ ಸ್ಟ್ಯಾಟಿಕ್ ಜಿ ಕೆಯಿಂದ ಪ್ಲಸ್ ಕರೆಂಟ್ ಅಫೇರ್ಸಿಂದ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡಿಂದ ಸ್ಟ್ಯಾಟಿಕ್ GK ಕಂಪ್ಲೀಟಾಗಿ ತೆಗೆದಿರ್ತೀವಿ. ಅದಷ್ಟು ನೋಡ್ಕೊಂಡು ಹೋದರೆ ನಿಮ್ಗೆ ಏನಿಲ್ಲ ಅಂದರೂ 25ಕ್ಕೆ ಒಂದು 18ರಿಂದ 20 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗುತ್ತೆ. 18ರಿಂದ 20 ಮಾರ್ಕ್ಸು ಸ್ಟ್ಯಾಟಿಕ್ GK ಇದರಲ್ಲಿ ಆರಾಮ್ಸೆ ರೀಚ್ ಆಗುತ್ತೆ, ಈಸಿಯಾಗಿ ರೀಚ್ ಆಗುತ್ತೆ. ಅರ್ಥ ಆಗುತ್ತಲ್ಲ?
ಈ ನೋಟ್ಸ್ ಇದು ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಳ್ಬೋದು. ಈಗ ಅಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ, ಅದಕ್ಕೆ ಕ್ಲಾರಿಫಿಕೇಷನ್ಗೆ ತುಂಬ ಮೆಸೇಜಸ್ ಇದ್ದು ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಓಲ್ಡ್ ಸ್ಟೂಡೆಂಟ್ ರೆಕಾರ್ಡೆಡ್ ಕ್ಲಾಸಸ್ ಯಾರು ಬೇಕಿದೆ, ಆಲ್ರೆಡಿ ನೋಟ್ಸ್ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ರೆಕಾರ್ಡೆಡ್ ಕ್ಲಾಸಸ್ ಬೇಕಿದೆ 500 ಪೇ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಕಳಿಸ್ಕೊಡ್ತೀವಿ. ನ್ಯೂ ಸ್ಟೂಡೆಂಟ್ಸು ಇಷ್ಟು ನೋಟ್ಸ್ನ ಬೈ ಮಾಡಿದ್ರೆ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಎಲ್ಲ ನೋಟ್ಸ್ನ ಬೈ ಮಾಡಿದ್ರೆ ರೆಕಾರ್ಡೆಡ್ GK ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಬೇರೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಇಷ್ಟು ನೋಟ್ಸ್ನ ಬೈ ಮಾಡಿದ್ರೆ ಮಾತ್ರ. ಕ್ಲಿಯರಾಗಿ ಹೇಳಿದ್ದೀನಿ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ನೋಟ್ಸ್ನ ಬೈ ಮಾಡಿದ್ರೆ ಇದು 2 ರೆಕಾರ್ಡೆಡ್ ಕ್ಲಾಸಸ್ ಇದೆಯಲ್ಲ, ಕನ್ನಡ ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ ಬೈ ಮಾಡಿದ್ರೆ ಕೋಆಪರೇಟಿವ್ದು ಪ್ಲಸ್ GKದು ಫ್ರೀ ಇರುತ್ತೆ. ನ್ಯೂ ಸ್ಟೂಡೆಂಟ್ಸ್ಗೆ ಮಾತ್ರ. ಓಲ್ಡ್ ಸ್ಟೂಡೆಂಟ್ಸು ಆಲ್ರೆಡಿ ನೋಟ್ಸ್ ತೊಗೊಂಡಿರ್ತಕ್ಕಂಥವ್ರು 500 ಕೊಟ್ಟು ಪೇ ಮಾಡಿ ಬೈ ಮಾಡಿರಿ. ಇಲ್ಲ ಬರೀ ನಮಗೆ GK ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಬೇಕು, ಬೇರೆ ಯಾವುದೂ ಬೇಡ ಅಂತಕ್ಕಂಥವ್ರು 250 ಪೇ ಮಾಡಿದ್ರೆ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ ಕಳಿಸ್ಕೊಡ್ತೀವಿ. GK ನೋಟ್ಸ್ ಅದ್ಭುತವಾಗಿದೆ, ಯೂಸ್ ಮಾಡ್ಕೊಳ್ಳಿ. ತುಂಬ ಜನ GKನಲ್ಲಿ ಸ್ಟ್ರಕ್ ಆಗಿದ್ರೆ ಯೂಸ್ ಆಗುತ್ತೆ. ಹೈಯೆಸ್ಟ್ ನಂಬರ್ ಆಫ್ ಸ್ಕೋರಿಂಗ್ಗೆ ಯೂಸ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಎಲ್ಲರ ಮೆಸೇಜಸ್ಗೂ ರಿಪ್ಲೈ ಮಾಡಿದ್ದೀನಿ, ಒಂದೇ ಇದರಲ್ಲೇ ರಿಪ್ಲೈ ಮಾಡಿದ್ದೀನಿ. ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ, ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ಗೆ ಇರುತ್ತೆ, ಕೋಆಪರೇಟಿವ್ ಆ್ಯಂಡ್ KMF 75 ಮಾರ್ಕ್ಸ್ಗೆ ಇರುತ್ತೆ. ಕೋಆಪರೇಟಿವ್ ಅಂದರೆ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕು ಓದಲೇಬೇಕು, ಪ್ಲಸ್ KMFನ ಓದ್ಕೋಬೇಕು. ನೆಕ್ಸ್ಟ್ ಸ್ಟ್ಯಾಟಿಕ್ GK ಓದಲೇಬೇಕು. ಸ್ಟ್ಯಾಟಿಕ್ GK ಓದಿದ್ರೆ 25 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ದೊಡ್ಡ ಗ್ರಂಥಗಳನ್ನ ಕರಗಿಸೋದಲ್ಲ, ಎಷ್ಟು ಸ್ಮಾರ್ಟಾಗಿ ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ತುಂಬ ಸ್ಮಾರ್ಟ್ ಸ್ಟಡಿ ಮಾಡಿದಷ್ಟು ಒಳ್ಳೆಯದು. ಅರ್ಥ ಆಗುತ್ತಲ್ಲ? ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ರೆಕಾರ್ಡೆಡ್ ಕ್ಲಾಸಸ್ಸು ತೊಗೊಂಡು ಓದ್ಕೊಳ್ಳಿ, ಒಳ್ಳೇದಾಗ್ಲಪ್ಪ. ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ. ಎಕ್ಸಾಮ್ಸ್ ಯಾವುವು ಲಾಂಗ್ ಗ್ಯಾಪ್ ಯಾವುವು ಆಗೋದಿಲ್ಲ. ಗೊತ್ತಿರೋದು ಹೇಳಿದ್ದೀನಿ. ಯಾರ್ಯಾರು ಇನ್ನೂ ಪರ್ಚೇಸ್ ಮಾಡಿಲ್ಲ ತೊಗೊಂಡು ಓದ್ಕೊಳ್ಳಿ. ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಎರಡೂ ತೊಗೊಂಡ್ರೆ ಅಡ್ವಾಂಟೇಜ್ ಇದೆ. ಗೊತ್ತಿರೋದು ಹೇಳಿದ್ದೀನಪ್ಪ. ನಿಮಗೆ ಎಲ್ಲನೂ ಬರುತ್ತೆ ಅಂದರೆ ಮಾಡಿಕೊಡ್ರಿ, ಸಮಸ್ಯೆ ಇಲ್ಲ. ಬಟ್ ಇದೆರಡು ಪರ್ಚೇಸ್ ಮಾಡಿದ್ರೆ ಅರ್ಥ ಆಗ್ತಿದೆಯಲ್ಲ? ರೆಕಾರ್ಡೆಡ್ ಕ್ಲಾಸಸ್ಸು ಪ್ಲಸ್ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಹೇಳಿರ್ತೀನಿ ಏನು ಓದಬೇಕು ಏನು ಓದಬಾರ್ದು ಅಂತ. ಒಂದು 25-30 ಡೇಸಲ್ಲಿ ಎಂಟೈರ್ ಸಿಲೆಬಸ್ ಕವರ್ ಆಗುತ್ತೆ. 160+ ಸ್ಕೋರಿಂಗ್ ಆರಾಮ್ಸೆ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಏನು ಓದಬೇಕು ಅಂತ ಕ್ಲಿಯರಾಗಿ ಹೇಳಿರ್ತೀನಿ. ಇಟ್ಸ್ ಎ ವೆರಿ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ? ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿರುತ್ತೆ. ಅದನ್ನು ಓದ್ಕೊಂಡು ಹೋದರೆ ಸಾಕಾಗುತ್ತೆ. ಅರ್ಥ ಆಗುತ್ತಲ್ಲ? ನೋಟ್ಸ್ನ ಶೇರ್ ಮಾಡೋದು, ರೆಕಾರ್ಡೆಡ್ ಕ್ಲಾಸಸ್ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದು ಯೂಟ್ಯೂಬ್ ಚಾನಲ್ ಇದು. ಅರ್ಥ ಆಗುತ್ತಲ್ಲ? ದಯವಿಟ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಒಂದು 5000 ಸ್ಟೂಡೆಂಟ್ಸ್ ಇದ್ದರೆ ನಮ್ಮ ಕಡೆಯಿಂದ ಎಲ್ಲಿಂದನಾರು ಒಂದೇ ಒಂದು ಮೆಸೇಜ್ ಈ ಥರ ಶೇರ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ, ಟ್ರೇಸ್ ಔಟ್ ಆದರೆ ಕಾಪಿರೈಟ್ ಆ್ಯಕ್ಟ್ ಇದೆ. ಗೊತ್ತಿರೋದು ಹೇಳಿದ್ದೀನಪ್ಪ. ಕಾಪಿರೈಟ್ ಆ್ಯಕ್ಟ್ ಅಂದರೆ ಏನು ಅಂತ ತಿಳ್ಕೊಂಡು ಅದಾದಮೇಲೆ ಇದು ನಮ್ಮ ಹ್ಯಾಂಡ್ ರಿಟನ್ ನೋಟ್ಸು. ಪ್ರತಿಯೊಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಟೈಪ್ ಮಾಡಿಸಿರ್ತಕ್ಕಂಥದ್ದು, ನನ್ನ ಸ್ವಂತ ನೋಟ್ಸ್ ಮಾಡಿ ಟೈಪ್ ಮಾಡಿಸಿರ್ತಕ್ಕಂಥದ್ದು. ಬೇರೆಯವರು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಗುತ್ತಲ್ಲ? ಕಾಪಿರೈಟ್ ಆ್ಯಕ್ಟಲ್ಲಿ ಸಿಗಾಕೊಂಡ್ರೆ ಪನಿಷ್ಮೆಂಟ್ ಏನಿದೆ, ಕೋರ್ಟ್ಗೆ ಹೋಗ್ಬಿಡುತ್ತೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ ಇದು. ಅರ್ಥ ಆಗ್ತದೆ? ಯಾಕೆಂದರೆ ವಿಜಯನಗರದಲ್ಲಿ ನಾವಿರೋದು. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಕ್ಲಿಯರಾಗಿ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಕಾಪಿ ಮಾಡೋಂಗಿಲ್ಲ, ಮನ್ಸಿಗೆ ಬಂದಂಗೆ ಶೇರ್ ಮಾಡೋಂಗಿಲ್ಲ ನಿಮ್ಮ ಇಷ್ಟ ಬಂದಂಗೆ. ಯಾಕೆಂದರೆ ಇದು ಚಾನಲ್ದು ರೈಟ್ಸ್ ಇರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ? ದಯವಿಟ್ಟು ರೈಟ್ ನಿಮಗೆ ವಿತೌಟ್ ಮೈ ಪರ್ಮಿಷನ್ ಏನಾದ್ರು ಶೇರಿಂಗ್ ಆಗಿದ್ದು ಏನಾದ್ರು ಕಂಡು ಬಂತು ಅಂದರೆ ಯಾರು ಶೇರ್ ಮಾಡಿರ್ತಾರೆ ಲೀಗಲಿ ಆ್ಯಕ್ಷನ್ ಆಗುತ್ತೆ. ಮುಂಚಿತವಾಗಿ ಹೇಳ್ತೀನಿ. ದಯವಿಟ್ಟು ಕೊಟ್ಟಿರೋದನ್ನು ಕೂತ್ಕೊಂಡು ಓದ್ಕೊಳ್ಳಿ. ತುಂಬ ಕಷ್ಟ ಬಿದ್ದು ನೋಟ್ಸ್ ಮಾಡಿರ್ತೀವಿ. ನೋಟ್ಸ್ ಮಾಡಿದವರೊಬ್ಬರು ಶೇರ್ ಮಾಡಿದವರೊಬ್ಬರು ಆಗಬಾರ್ದು. ಈ ಸತಿ ಖಂಡಿತವಾಗ್ಲೂ ಯಾರಾದರೂ ಸಿಗಾಕೊಂಡ್ರೆ ಖಂಡಿತವಾಗ್ಲೂ ಲೀಗಲಿ ಆ್ಯಕ್ಷನ್ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳೋ ಕಡೆ ಗಮನ ಕೊಡಿ. ಅರ್ಥ ಆಗುತ್ತಲ್ಲ? 5000 ಹುಡುಗರಿದ್ದಾರೆ ಸ್ಟೂಡೆಂಟ್ಸು. ಎಲ್ಲಿಂದನಾರು ಒಂದೇ ಒಂದು ಮೆಸೇಜ್ ಗೊತ್ತಾಯಿತು ಅಂದರೆ ಅವ್ರು ಯಾರು ಶೇರ್ ಮಾಡ್ತಾ ಇದ್ದಾರೆ ಲೀಗಲಿ ಆ್ಯಕ್ಷನ್ ಆಗುತ್ತೆ. ದಯವಿಟ್ಟು ಓದೋ ಕಡೆ ಗಮನ ಕೊಡಿ. ಒಳ್ಳೆಯದಾಗ್ಲಪ್ಪ. ಚಾನಲ್ನ ಶೇರ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ. ಎಲ್ಲರಿಗೂ ಅನುಕೂಲ ಆಗಲಿ.